ಇವಳು ಹೇಳ್ತಿರೋದು ಇದಕ್ಕೂ ಮೊದಲು ಅತ್ತೆ ಇಲ್ಲಿಗೆ ಬಂದಾಗ ಸುಮನನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು. ಅದು ಎಲ್ರಿಗೂ ಗೊತ್ತು. ಯಾಕೆ ಹಾಗೆ ಮಾಡಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಈಗಲೂ ಕೂಡ ಅದಕ್ಕೆ ಬಂದಿರ್ಬೋದು ಅಂತ ಹೇಳ್ತಿರ್ಬೋದು. ಗೊತ್ತಾಯ್ತಾ? ಒಂದ್ ನಿಮಿಷ ಯಜಮಾನ್ರೆ, ಗಡಿ ಬಿಡಿಲಿ ಕೇಳೋದನ್ನೇ ಮರ್ತ್ಬಿಟ್ಟೆ. ನಿನ್ ಪಾದನ್ ತೋರ್ಸು ನೋಡಮ್ಮ. ಬಣ್ಣನೇ ಕಾಣಿಸ್ತಿಲ್ವಲ್ಲ? ಯಾರಾದ್ರೂ ಹಚ್ಚಿದ್ರೆ ಇರುತ್ತೆ. ಆಗ್ಲೇ ನೀನು ನಿನ್ ಪಾದಕ್ಕೆ ಬಣ್ಣ ಹಚ್ಕೊಂಡು ನಡ್ತಿದ್ಯಾ, ಅದ್ರ ಗುರ್ತು ನೋಡ್ದೆ. ನೀನ್ ನೋಡ್ದ್ಯಾ ಅಪ್ಪ? ಇಲ್ಲಮ್ಮ, ನಾನ್ ನೋಡ್ದೆ. ಅದಕ್ಕೆ ನೀರ್ ಹಾಕಿ ಅದನ್ನ ನಾನು ಅಳಿಸ್ಬಿಟ್ಟೆ. ನೈನಿ, ಆಗ್ಲೇ ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿದಕ್ಕೆ ತೊಳಿಯೋದಕ್ಕೆ ಹಾಗೆ ಮಾಡಿದೆ ಅಂತ ಹೇಳ್ದೆ. ನೋಡಿದ್ಯಾ ಅಪ್ಪ? ಅಮ್ಮ ತನಗ್ ತಾನೇ ಏನೋ ಊಹಿಸ್ಕೊಂಡು ನನಗ್ ಕಷ್ಟ ಕೊಡ್ತಾ ಇದ್ದಾಳೆ. ಇಲ್ಲ ಇಲ್ಲ, ನೀನೇ ಮಾಯ ಮಾಡ್ತಿದ್ಯಾ. ನನ್ನ ಹತ್ರನೂ ಹೀಗೆಲ್ಲ ಆಡ್ಬೇಡ ವಿಶಾಲಾಕ್ಷಿ. ನೀನು ಅನಾಥೆ ಅಂದೆ, ಆದ್ರೆ ಅಲ್ಲ. ನೈನಿ, ಹೌದು ಯಜಮಾನ್ರೆ, ಇವಳ ಹಿಂದೆ ಯಾರೋ ಇದ್ದಾರೆ, ಇವಳನ್ನ ಆಡಿಸ್ತಾ ಇದ್ದಾರೆ. ಶಿವ ಶಿವ, ನನ್ ಮುಂದೆ ಆ ಶಿವ ಇರ್ತಾನೆ. ನಾನು ಯಾವಾಗ್ಲೂ ಅವನ ಹಿಂದೆ ನಡೀತೀನಿ. ಇನ್ನ ನನ್ನ ನಡ್ಸೋ ಅಂತವ್ರು ಯಾರೂ ಇಲ್ಲ, ಬರೋದೂ ಇಲ್ಲ. ಸುಳ್ಳು ಹೇಳ್ಬೇಡ ವಿಶಾಲಾಕ್ಷಿ. ಶಿವಭಕ್ತೆ ಅಂತ ನಾನ್ ತಾಳ್ಮೆಯಿಂದ ಕೇಳ್ತಿರ್ಬೇಕಾದ್ರೆ ನೀನ್ ನಿಜಾನೇ ಹೇಳ್ಬೇಕು. ಯಾರ್ ನೀನು? ನೈನಿ ಪ್ಲೀಸ್, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಒಂದೇ ಒಂದ್ ನಿಮಿಷ ಯಜಮಾನ್ರೆ, ಹೇಳು ವಿಶಾಲಾಕ್ಷಿ. ಇದೊಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡು. ಯಾರ್ ನೀನು? ನೀನ್ ಯಾರಮ್ಮ? ನೈನಿ, ನಾನು ಹೇಳಿದ್ನಾ ನೀನು ಹಾಗೆ ಕೇಳಿದ್ರೆ ಚಿಕ್ಕ ಮಕ್ಕಳು ನಿನ್ನೆ ಪ್ರಶ್ನೆ ಮಾಡ್ತಾರೆ ಅಂತ? ನಾನ್ ನಿಜವಾಗ್ಲೂ ಕೇಳ್ತಾ ಇದ್ದೀನಿ ಅಪ್ಪ. ಹೇಳಮ್ಮ, ಯಾರ್ ನೀನು? ನಾನು ನೈನಿ ಅಂತ. ಮತ್ತೆ ಇನ್ಯಾರು? ನೀನು ತ್ರಿನಯಿನಿ. ಅದು ಇವಳು ಪೂರ್ತಿ ಹೆಸರಮ್ಮ. ಹೆಸರಲ್ಲ ಅಪ್ಪ, ತ್ರಿನೇತ್ರದಲ್ಲಿ ನೋಡು ಅಂತ ತ್ರಿನಯಿನಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾರು ಅಂತ ನಿಮ್ಮ ಅಮ್ಮನ್ ಗೊತ್ತು, ನಿಮ್ ದೊಡ್ಡಮ್ಮಂಗೂ ನಾನು ಯಾರು ಅನ್ನೋದು ಗೊತ್ತು. ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಮ್ಮ. ಆದ್ರೆ ತಿಳ್ಕೊತೀಯ ಅಮ್ಮ, ಆದಷ್ಟು ಬೇಗ ತಿಳ್ಕೊತೀಯ. ನೈನಿ ರಿಲ್ಯಾಕ್ಸ್. ಅವಳ ಮಾತನ್ನ ತಲೆಗೆ ಹಾಕೊಂಡು ಯೋಚನೆ ಮಾಡಬೇಡ. ಚಿಕ್ಕ ಮಕ್ಕಳು ಗೊತ್ತಲ್ವಾ? ಅವಳು ಚಿಕ್ಕ ಹುಡುಗಿ ಅಲ್ಲ ಯಜಮಾನ್ರೆ. ಬಾಯ್ ಮುಚ್ಚೆ. ನಾನು ಕಣೆ. ಯಾಕೆ ನೀವು ಅದನ್ನ ಎತ್ಕೊಂಡ್ರಿ? ನಾನೇ ಅಲ್ಲ, ನಿಜವಾಗ್ಲೂ ಕಳ್ಳ ಬಂದ್ರು ಹೀಗೆ ತಗೊಂಡು ಹೋಗ್ತಾನೆ. ಬಿಸಿಲಲ್ಲಿ ಒಣಗ್ಸಕ್ಕೆ ಇದನ್ನೇನು ಒಡವೆ ಅನ್ಕೊಂಡಿದ್ಯಲ್ಲ ಹಪ್ಳನ? ಮನೇಲಿ ಮಕ್ಳು ಗಲಾಟೆ ಜಾಸ್ತಿ, ಗಾರ್ಡನ್ ಅಲ್ಲಿ ಆರಾಮಾಗಿ ಚೆಕ್ ಮಾಡ್ಬೋದು ಅಂತ ಬಂದೆ. ಯಾಕಂತ? 30 ಲಕ್ಷ, ಅದ್ರ ಮೇಲೆ ಚಿಲ್ಡ್ರೆ. ಅಂದ್ರೆ 25 ಲಕ್ಷ ಅನ್ನು. ಇನ್ನೊಂದು ಸ್ವಲ್ಪ ಹಾಕಿದ್ರೆ 1/2 ಕೋಟಿ ಅನ್ಕೋಬಹುದು. ದುಡ್ಡಿದ್ದಾಗ ಬಂಗಾರ ತಗೊಂಡ್ರೆ ನಾಳೆ ಮಗು ದೊಡ್ಡದಾದ್ಮೇಲೆ ಅವಳಿಗಾದ್ರೂ ಆಗತ್ತೆ ಅಲ್ವಾ? ಓಹೋ, ಒಡವೆ ಹಾಕೊಂಡು
ಮಕ್ಕಳನ್ನ ಎದ್ಕೊಳ್ಳೋದೇ ಕಷ್ಟ ಅನ್ಕೊಂಡ್ರೆ ಅಂಥದ್ರಲ್ಲಿ ರಾತ್ರಿ ಹೊತ್ತು ಹಾವಾಗಿ ಬದಲಾಗೋ ಉಲುಚಿಗೆ ನೀನ್ ಈ ಥರ ಒಡವೆಗಳನ್ನ ಹಾಕೊಂಡ್ರೆ ಇಷ್ಟ ಆಗಲ್ಲ ಅಲ್ವಾ? ಮಗುಗ್ ಪ್ರಾಬ್ಲಮ್ ಅಂತ ನಾನ್ ಸಿಂಪಲ್ ಆಗಿರ್ಬೇಕು ಅಂತೀರಾ? ನೀನೇ ತಾನೇ ಹೇಳಿದ್ದು ಏನ್ ಮಾಡಿದ್ರು ಏನ್ ತಂದ್ರು ಮಗುಗೋಸ್ಕರನೇ ಅಂತ. ಅದು ಭವಿಷ್ಯದಲ್ಲಿ ಉಲುಚಿಗ್ ಮದ್ವೆ ಆಗತ್ತಲ್ಲ ಆಗ. ಓ, ತುಂಬಾ ಯೋಚನೆ ಮಾಡಿದ್ಯಾ ನೀನು. ಹೆತ್ತ ತಾಯಿ ನಂಗ ಯೋಚನೆ ಇದ್ದೇ ಇರತ್ತಲ್ವಾ? ಎಳೆ ಮಗುಗೆ ಹಾಲು ಕೊಡೋದಿಲ್ಲ, ಆದ್ರೆ ದೊಡ್ಡವಳಾದ್ಮೇಲೆ ಅವಳಿಗೆ ಒಡವೆ ಕೊಡಿಸ್ತಾಳಂತೀವಳು. ಮೊದಲು ಅವಳನ್ನ ಚೆನ್ನಾಗಿ ನೋಡ್ಕೊ, ಆಮೇಲೆ ಇದೆಲ್ಲ. ನೀವ್ ಸಂಪಾದಿಸಿ ತಗೊಂಡ್ ಬಂದಿರೋ ಒಡವೆ ಅಲ್ವಲ್ಲ, ಅದಕ್ಕೆ ನಿಮ್ಗೆ ಹಾಗ ಅನ್ಸತ್ತೆ. ನೀನೇನೋ ಕಷ್ಟಪಟ್ಟು ತಂದಿರೋದೇನಲ್ವಲ್ಲ ಅದು. ವಿಶಾಲ್ ಬ್ರೋ ಕೊಟ್ಟಿರೋ ದುಡ್ಡಲ್ಲಿ ತಗೊಂಡಿರೋ ಈಗ ಖರ್ಚು ಮಾಡ್ತಾ ಇದೀಯ. ಅವ್ರ ಬುದ್ಧಿವಂತಿಕೆ ನಿಮ್ಗೆ ಅರ್ಥ ಆಗಲ್ಲ. ಬದ್ರಿನಾಥ್ ತಾತ ವಿಲ್ಲಲ್ಲಿ ಹಾಗ್ ಬರ್ದಿದ್ದಾರೆ ಹೀಗ್ ಬರ್ದಿದ್ದಾರೆ ಅಂತ ನಮ್ ಕಿವಿಗೆ ಹೂವ ಇಟ್ಟಿದ್ದಾರೆ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಕರೆಕ್ಟಾಗಿ ಹೇಳು. ಹೆಣ್ಮಗು ಹುಟ್ಟಿದ್ರು 50 ಕೋಟಿ ಆಸ್ತಿ ಕೊಡದೆ ರಾತ್ರಿ ಮಗು ಹಾವಾಗ್ ಬದ್ಲಾಗತ್ತೆ ಅಂತ ಏನೂ ಕೊಡಲ್ಲ ಅಂತ ನಮ್ ಅಕ್ಕ ಕೋರ್ಟಿಂದ ಬಂದಿರೋ ನೋಟಿಸ್ನ ಎಲ್ರಿಗೂ ತೋರ್ಸಿದ್ಲಲ್ಲ, ಅದ್ ಬೇಕಿತ್ತಾ? ನಿನಗೆ ಫ್ರೀಯಾಗಿ ಯಾಕೆ ಕೊಡ್ಬೇಕೀಗ? ವಿಲ್ ಪೇಪರ್ಸ್ ಅಲ್ಲಿ ಆ ಕಂಡೀಷನ್ ಇರೋದಕ್ಕೇನೆ ಹಾಗೆ ಮಾಡಿರೋದು. ನನಗೆ ಆಸ್ತಿ ಬರಬಾರ್ದು ಅಂತ ನಮ್ಮ ಅಕ್ಕನೇ ಹಾಗೆ ಮಾಡಿರ್ತಾಳೆ. ನನ್ ಮೇಲ್ ದಯೆ ತೋರ್ಸೋ ತರ ವಿಶಾಲ್ ಬಾಬಾ 10 ಕೋಟಿ ಕೊಟ್ರು. ಇದೆಲ್ಲ ನಾಟಕ. ಏಯ್, ಏನೇ ಮಾತಾಡ್ತಿದ್ಯಾ? ಫಸ್ಟ್ ಆಫ್ ಆಲ್ ನಿಂಗೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದೆ ಹೆಚ್ಚು ಕಣೆ. ನನ್ ಪಾಲ್ ನನಗ್ ಸಿಗ್ಬೇಕು ಅಂತ ನಾನೇನಾದ್ರೂ ಕೇಸ್ ಹಾಕಿದ್ರೆ ಸತ್ತ ಹೋಗಿರೋ ಬದ್ರಿನಾಥ್ ತಾತ ಬಂದು ನನ್ ವಿಲ್ಲಲ್ಲಿ ಹೀಗೆ ಬರ್ದಿದ್ದೀನಿ ಅಂತ ಏನಾದ್ರೂ ಹೇಳ್ತಿದ್ರಾ? ಇಲ್ಲ ಅಲ್ವಾ? 10 ಲಕ್ಷ ಹೋದ್ರೂ ಪರವಾಗಿಲ್ಲ ಅಂತ ನಾನೇನಾದ್ರೂ ಲಾಯರ್ನ ಇಟ್ಕೊಂಡಿದ್ದಿದ್ರೆ ಇನ್ನೂ 40 ಕೋಟಿ ಬಂದಿರೋದು. ನಿನ್ನಲ್ಲಿ ಇಂಥ ಕೆಟ್ಟ ಯೋಚನೆಗಳೆಲ್ಲ ಇದೆ ಅಂತ ನನಗೆ ಗೊತ್ತಿರ್ಲಿಲ್ವೇ? ನಾವ್ ಉದ್ದಾರ ಆಗೋದಿಕ್ಕೆ ಹೀಗ್ ಮಾಡ್ತಿರೋದು. ಒಂದ್ ರಾತ್ರಿ ನೀವೇನಾದ್ರೂ ಕಷ್ಟಪಟ್ರೆ ನಾವು ರಿಚ್ ಆಗಿರ್ಬೋದು ಅಂತ ನಾನ್ ನಿಮಗ್ ಹೇಳ್ತಾ ಇದ್ದೀನಿ. ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಇಷ್ಟಲ್ಲೇ ತೃಪ್ತಿ ಪಡು, ಮನೆ ಮರ್ಯಾದೆ ಕಳಿಬೇಡ. ಏನಿದು? ಲಕ್ಷ್ಮೀಪುರದಲ್ಲಿರೋ ನಾಗಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನ ಕಾಣಿಸ್ತಲ್ಲ, ಅದಾದ್ಮೇಲೆ ಶ್ರೀಚಕ್ರದ ರೂಪದಲ್ಲಿರೋ ರಂಗೋಲಿ, ಅದಾದ್ಮೇಲೆ ಪೆಟ್ಟಿಗೆ, 3 ಕಣ್ಣು, ಮೂಗ್ಬಟ್ಟು, ವಿಶಾಲಾಕ್ಷಮ್ಮನವ್ರ ರೂಪನ ಅದರಲ್ಲಿ ಅಚ್ಚಾಕ್ಸಿದ್ದಾರೆ. ನನಗ್ಯಾಕೆ ತೋರಿಸ್ದೆ ಅಮ್ಮ? ಏನಾಯ್ತು ನೈನಿ? ಒಬ್ಳೆ ಎಲ್ಲ ಮಾತಾಡ್ಕೋತಿದ್ಯಾ? ಯಜಮಾನ್ರೆ, ನಾಳೆ ಬೆಳಗ್ಗೆ ನೀವು ಫ್ರೀ ಆಗಿದ್ದೀರಾ? ಏನಾದರೂ ಕೆಲಸ ಇದ್ರೆ ಹೇಳು ನೈನಿ. ನಾನು ಹೆಂಡತಿ ಸೇವೆಯಲ್ಲಿ ಬ್ಯುಸಿ ಇದ್ದೀನಿ ಅಂತ ಆಫೀಸ್ಗೆ ಈಗಲೇ ಮೇಲ್ ಮಾಡಿಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು. ಅಷ್ಟೇನಾ? ಇಷ್ಟಕ್ಕೆಲ್ಲ ನನ್ನ ರಿಕ್ವೆಸ್ಟ್ ಮಾಡಬೇಕಾ? ಸುಮ್ಮನೆ ನಾನು ಲೀವ್ ಹಾಕೋ ಅವಶ್ಯಕತೆನೂ ಇಲ್ಲ. ಲಕ್ಷ್ಮೀಪುರದಲ್ಲಿರೋ ನಾಗಲಕ್ಷ್ಮಿ ದೇವಸ್ಥಾನಕ್ಕೆ. ನಾಳೆ ಬೆಳಗ್ಗೆನೆ ಹೊರಟ್ರೆ ರಾತ್ರಿ ಅಷ್ಟೊತ್ತಿಗೆ ವಾಪಸ್ ಬರ್ಬೋದು. ಕೇಳಬಾರ್ದು ಅಂತ ಅನ್ಕೊಂಡೆ, ಯಾವುದಕ್ಕೂ ಒಳ್ಳೇದು ಅಂತ ಕೇಳ್ತಾ ಇದ್ದೀನಿ ಅಷ್ಟೆ. ಅಲ್ಲ, ಆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಅಮ್ಮನವ್ರ ದರ್ಶನಕ್ಕೋಸ್ಕರ. ನಮ್ಮಮ್ಮನೂ ಇದೇ ಮಾತು ಹೇಳಿದ್ರು. ಆಮೇಲೆ ಯಾವ ದೇವಸ್ಥಾನಕ್ಕೂ ಹೋಗಲೇ ಇಲ್ಲ. ಅವರೇ ದೇವ್ರ ಹತ್ರಕ್ಕೆ ಹೊರಟೋದ್ರು ಅಂತ ಕೆಲವರು, ಮತ್ತೆ ಇನ್ನು ಕೆಲವರು ಅವರು ದೇವರು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಯಜಮಾನ್ರೆ, ನಿಮಗೆ ಆ ನೆನಪುಗಳನ್ನು ಬರೆಸಿ ನಿಮಗೆ ಕಷ್ಟ ಕೊಡ್ತಿರ್ಬೋದೇನೋ, ಆದರೆ ಅಲ್ಲಿಗೆ ಹೋದರೆ ಒಳ್ಳೇದೇ ಆಗುತ್ತೆ ಅನ್ನಿಸ್ತಿದೆ. ಪರವಾಗಿಲ್ಲ ನಾನಿ, ನನ್ನ ಜೀವನದಲ್ಲಿ ಕಹಿ ಘಟನೆ ಇದೆ ಅಂತ ಬೇರೆಯವ್ರ ಖುಷಿನ ನಾನು ತಡೆಯೋದಿಲ್ಲ. ಹೋಗೋಣ. ದರ್ಶನ ಮಾಡಿದ್ಮೇಲೆ ಅಲ್ಲಿಂದ ಬೆಲೆ ಬಾಳೋವಂಥ ಪ್ರಸಾದನ ತಗೊಂಬರ್ಬೇಕು ಯಜಮಾನ್ರೆ. ಹೇಳಬೇಕು ಅಂದರೆ ಅದೇ ಪವಿತ್ರ ಸ್ಥಳ. ಬೆಲೆ ಬಾಳೋದು ಅಂತ ಅಂತಿದೀಯ ಅಂದರೆ ಫ್ರೀಯಾಗಿರೋರು ಎಲ್ಲರೂ ಜೊತೆಲಿ ಬರೋದಕ್ಕೆ ಹೇಳ್ತೀನಿ. ಎಲ್ಲರೂ?
ನಾವಿಬ್ರೇ ಅನ್ಕೊಂಡೆ. ಮನೇಲಿದ್ದು ಏನು ಮಾಡಬೇಕು? ಆಗಾಗ ಹೊರಗಡೆ ಕರ್ಕೊಂಡು ಹೋದರೆ ಅವ್ರಿಗೂ ಖುಷಿ ಆಗುತ್ತೆ. ವಿಷಯ ಗೊತ್ತಾದ್ರೆ ತಿಲೋತ್ತಮ ಅತ್ತೆ ಬೇರೆ ಥರ ಯೋಚನೆ ಮಾಡ್ತಾರೆ ಅಂತ ನಾವಿಬ್ಬರೇ ಹೋಗೋಣ ಅನ್ಕೊಂಡೆ. ಏನಂದ್ರೆ ಸರಿಯಾದ ಟೈಮಿಗೆ ಬಂದ್ರಿ. ಈ ಮಿರರ್ ಇಟ್ಕೊಳ್ಳಿ. ಹಿಡ್ಕೊಂಡ್ರೆ ನಾನು ರೆಡಿ ಆಗ್ತೀನಿ. ರೆಡಿ ಆಗಿದೆಯಲ್ಲೇ? ಸೀರೆ ಉಟ್ಕೊಂಡಿದ್ಯಾ, ಬೊಟ್ಟಿಟ್ಕೊಂಡಿದ್ಯಾ, ಇನ್ನು ಏನು ಬೇಕು? ಇದ್ ಯಾವಾಗ್ಲೂ ಹಾಕೊಳ್ಳೋದೇ ಅಲ್ವೇನ್ರಿ? ಮೇಕಪ್ ಮಾಡ್ಕೊಳ್ಳೋದು ಬೇಡ್ವಾ? ಇನ್ನು ದೀಪಾವಳಿ ಕೂಡ ಬಂದಿಲ್ಲ, ನೀನ್ ಆಗ್ಲೇ ಸಂಕ್ರಾಂತಿಗೆ ಪ್ರಿಪೇರ್ ಆದ್ರೆ ಹೇಗೆ? ಹಬ್ಬ ಅಂತ ರೆಡಿ ಆಗ್ತಿದ್ದೀನಾ? ಇವತ್ತು ನಮ್ ವೆಡ್ಡಿಂಗ್ ಡೇ. ಅದಕ್ಕೆ ಮನೆಯವ್ರು ಎಲ್ರು ಮೇಕಪ್ ಹಾಕೊಂಡ್ ರೆಡಿ ಆಗ್ತಿದ್ದಾರೆ. ನೀವು ಕೂಡ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಾನು ಹೇಳ್ತಿರೋದು ಸಂಕ್ರಾಂತಿ ಹಸತರ ನೀನ್ ರೆಡಿ ಆದ್ರೆ ಆಗ್ಲೇ ಸಂಕ್ರಾಂತಿ ಬಂದ್ಬಿಡ್ತಾ ಅಂತ ಜನರೆಲ್ಲ ಶಾಕ್ ಆಗ್ಬಿಡ್ಬೋದು. ಅದಕ್ಕೆ ನೀವ್ ಜೋಕ್ ಮಾಡಿದ್ ಸಾಕು. ಈ ಮೇಕಪ್ ಓಕೆ ಅಲ್ವಾ? ಇಲ್ಲ ಇನ್ನೊಂದ್ ಸ್ವಲ್ಪ ಪೌಡರ್ ಹಾಕ್ಲಾ? ತಲೆ ಕೆಟ್ಟವಳೆ, ಅವು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಅದನ್ನ ಹಾಕೊಂಡ್ರೆ ಚೆನ್ನಾಗೇನೋ ಕಾಣಿಸ್ಬೋದು, ಆದ್ರೆ ಅವೆಲ್ಲ ಚಿಕ್ಕ ಮಕ್ಕಳಿಗೆ ಒಳ್ಳೇದಲ್ಲ, ಗೊತ್ತಾ? ಮಕ್ಳಿಗೆ ಯಾರಾದ್ರೂ ಇಷ್ಟು ಕಾಸ್ಟ್ಲಿ ಮೇಕಪ್ ಹಾಕ್ತಾರಾ? ನೀವ್ ಒಳ್ಳೆ. ರೇಟ್ ಕಮ್ಮಿ ಇದೆ ಅಂತ ಸುಣ್ಣ ಬಳ್ಕೋ ಅಂತ ನಾನೇನು ಹೇಳ್ತಾ ಇಲ್ಲ ನಿಂಗೆ. ಉಲುಚಿ ಪುಟಿನ ಎತ್ಕೋತೀಯ ಅಲ್ವಾ? ಆ ಕಾಸ್ಮೆಟಿಕ್ಸ್ ಸ್ಮೆಲ್ ಬಂದರೂ ಕೂಡ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಕುಡಿದಿರೋ ಹಾಲನ್ನು ವಾಂತಿ ಮಾಡ್ಕೋತಾರೆ, ಗೊತ್ತಾ ನಿಂಗೆ? ಇವತ್ ಹಾಲ್ ಕೊಡ್ದಿದ್ರೆ ಆಯ್ತು. ಹಲ್ಲು ಉದುರಿಸ್ತೀನಿ ನಿನ್ಗೆ ಇವಾಗ. ಮುಖದ ಮೇಲೆ ಮಾತ್ರ ಹೊಡಿಬೇಡಿ. 1 ಅವರಿಂದ ಮೇಕಪ್ ಮಾಡ್ಕೋತಾ ಇದ್ದೀನಿ. ಹಾಳಾದ್ರೆ ಮತ್ತೆ ರೆಡಿ ಆಗೋ ಅಷ್ಟು ಪೇಷನ್ಸ್ ಇಲ್ಲ. ಜೊತೆಗೆ ಸೀರೆ ಕೂಡ ಸುಕ್ಕಾಗತ್ತಷ್ಟೇ. ನನ್ನನ್ ಎಲ್ರೂ ನೋಡಿ ಹೊಟ್ಟೆ ಉರ್ಕೊಳಂಗ್ ಮಾಡಕ್ಕಾದ್ರೂ ಬಿಡಿ. ನಿನ್ನ ಆಧಾರ್ ಕಾರ್ಡ್ ಇದ್ರೆ ಕೊಡೆ. ಇವಾಗ ಅದನ್ನ ಯಾಕೆ ಕೇಳ್ತಿದ್ದೀರಾ? ಲಿಂಗ ಅಂತ ಇರೋ ಕಡೆ ನೀನು ಸ್ತ್ರೀ ಅಂತ ಬರ್ದಿದ್ರೆ ಅದನ್ನ ಡಿಲೀಟ್ ಮಾಡಿಸ್ಕೊಂಡ್ ಬರ್ತೀನಿ. ಸುಂದರಾಂಗಿ ಅಂತ ಹಾಕಿಸ್ತೀರಾ? ತಿಥಿ ಮಾಡಿಸ್ತೀನಿ. ಅಯ್ಯೋ, ಮದ್ವೆ ದಿನ ಸಾವಿನ ಬಗ್ಗೆ ಮಾತಾಡ್ತಿರಲ್ಲ ನೀವು. ನಿನ್ನಂತ ಹೆಂಡ್ತಿನ ಕಟ್ಕೊಂಡ್ರೆ ನರಕ ಅಂತ ನನ್ನಂತ ಹುಡುಗರಿಗೆ ಗೊತ್ತಾಗ್ಬೇಕಾಗಿದೆ. ಮದ್ವೆ ದಿನ ಅಂದ್ರೆ ನನ್ನ ದೃಷ್ಟಿಲಿ ನನ್ನ ತಿಥಿ ಇದ್ದಂಗೆ. ಏನೋ ಒಂದ್ ಬಿಡಿ, ಹೇಳ್ಕೊಳ್ಳೋದಿಕ್ಕೆ ಸ್ಪೆಷಲ್ ಅಂತ ಏನಾದ್ರೂ ಇರ್ಬೇಕಲ್ವಾ? ಛೀ, ನಾನ್ ಸತ್ರುನು ನನ್ ಗಂಡ ಒಳ್ಳೆ ಮುಹೂರ್ತದಲ್ಲೇ ಸತ್ತ ಅಂತ ಹೇಳ್ಕೊಂಡು ಓಡಾಡೋ ಅಂತ ಮೆಂಟ್ಲು ನೀನು. ನೀವ್ ನನ್ ರೂಮಿಗೆ ನನ್ನ ಬೈಬೇಕು ಅಂತಾನೆ ಬಂದ್ರೇನ್ರಿ? ಲ್ಯಾಪ್ಟಾಪ್ ಬೇಕು. ತಗೊಂಡ್ ಹೋಗಿ ಮೊದ್ಲು, ನನ್ ಮೇಲೆ ರೇಗಾಡ್ಬೇಡಿ. ನಿನ್ ಕನ್ನಡಿ ಹಿಡ್ಕೋ ಅಂತಂದ್ಯಲ್ಲ. ಎಲ್ ಹಿಡ್ಕೊಂಡ್ರಿ? ನನ್ನ ಬಯಕ್ಕೆ ನಿಮಗ್ ಟೈಮ್ ಸಾಲಲ್ಲ. ಹೇಳ್ಬೇಕು ಅಂದ್ರೆ ಹೆಂಡತಿ ಹೇಗ್ ರೆಡಿ ಆಗಿರೋದಕ್ಕೆ ಬಾಗ್ಲು ಹಾಕಿ ಸೊಂಟ ಹಿಡ್ಕೊಂಡು ಬಾಯ್ ಮುಚ್ಚ. ಕುತ್ಕೆ ಹಿಡಿದು ಆಚೆ ನೂಕ್ಲಿಲ್ವಲ್ಲ, ಅದಕ್ಕೆ ಸಂತೋಷ ಪಡೋ ನೀನು. ಇವ್ರು ಹೇಳೋದನ್ನ ಕೇಳ್ಕೊಂಡ್ ನಿಂತ್ರೆ ನನ್ ಟೈಮ್ ವೇಸ್ಟ್ ಆಗುತ್ತೆ. ಅಮ್ಮೋರೆ, ಇವತ್ತು ನನ್ನ ತಂಗಿ ಈ ಮನೆಗೆ ಸೊಸೆ ಆದ ದಿನ. ನೀವು ಅತ್ತೆ ಆಗಿ ನಮ್ಮ ಕಣ್ಮುಂದೆ ಓಡಾಡ್ತಿದ್ದಿದ್ರೆ ನಿಮ್ಮ ಹೆಜ್ಜೆನೇ ಪಾಲಿಸ್ತಾ ಈ ಮನೇನ ಸ್ವರ್ಗದ ಹಾಗೆ ಮಾಡ್ಬೋದಿತ್ತು. ಅಬ್ಬ, ನಯನಿ ಚೆನ್ನಾಗಿ ರೆಡಿ ಆಗಿದ್ದಾಳೆ. ಅಯ್ಯ, ಹೀರೋಯಿನ್ ಅಂದಮೇಲೆ ಅಷ್ಟಾದ್ರೂ ಕಳೆ ಇರಲೇಬೇಕು. ನಾನು ಹೇಳ್ತಿರೋದು ಅದಲ್ಲ. ರೆಡಿಯಾಗಿ ವಿಶಾಲ ಕಾಣಿಸ್ಕೊಳ್ದೆ ಈಗಾಗ್ಲೇ ಕಳೆದೋಗಿರೋ ಅಂತ ಗಾಯತ್ರಿ ದೊಡ್ಡಮ್ಮ ಫೋಟೋ ಮುಂದೆ ಯಾಕೆ ನಿಂತ್ಕೊಂಡಿದ್ದಾಳೆ? ಮನ್ಸಿನ ಮಾತನ್ನ ಹೇಳ್ತಾ ಇದ್ದಾಳೆ ಅನ್ಸುತ್ತೆ. ಕೇಳೋಣ ಬಾ. ನಿನ್ನೆ ನನಗೆ ಅಮ್ಮನವ್ರು ತೋರಿಸಿದ ಸ್ಥಳಕ್ಕೆ ಇವತ್ತೇ ಹೋಗೋದು ಒಳ್ಳೇದು ಅಂತ ನನಗೆ ಸ್ವಾಮೀಜಿ ಹೇಳಿದ್ರು ಅಮ್ಮೋರೆ.
ಮಾಮ್ ಯಾವ ಪ್ಲೇಸ್ಗೆ ಹೋಗ್ತಿದ್ದಾಳೆ? ಏಯ್ ಪೂರ್ತಿ ಮಾತಾಡಕ್ ಬಿಡು. ಗಾಯತ್ರಿಕನ್ ಫೋಟೋ ನೋಡ್ತಿದ್ರೆ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊತಾಳೆ ಅವಳು. ನಮಗ್ ಮ್ಯಾಟ್ರ್ ಗೊತ್ತಾಗ್ಬಿಡುತ್ತೆ. ಡಮ್ಮೋ ಡಮ್ಮ. ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ ನೈನಿ? ಲಕ್ಷ್ಮೀಪುರದಲ್ಲಿರೋ ನಾಗಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಡಮ್ಮಕ್ಕ. ಇದ್ದಕ್ಕಿದ್ದ ಹಾಗೆ ಅಷ್ಟು ದೂರ ಪ್ರಯಾಣ ಮಾಡಿ ಅಮ್ಮನವ್ರ ದರ್ಶನ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಆ ತಾಯಿ ದರ್ಶನ ಸರಿ, ಅಲ್ಲೇ ಎಲ್ಲೋ ಗೊತ್ತಿಲ್ಲ ಹಳೆ ಮರೆ ಡಬ್ಬಿ ಒಂದು ನನ್ನ ಕಣ್ಣು ಕಾಣಿಸ್ಕೊತು. ಅದನ್ನ ತಗೊಂಡ್ಬರ್ಬೇಕು. ಡಬ್ಬಿನ? ಚಿಕ್ಕ ಪೆಟ್ಕೇನಲ್ಲ ದೊಡ್ಡದ? ಮಾರಿದ್ರೆ 10 ರೂಪಾಯಿನೂ ಬರಲ್ಲ. 10,000 ಡೀಸೆಲ್ ಖರ್ಚು. ಪೆದ್ದ ನನ್ನ ಮಗನೇ. ನೈನಿಗೆ ಕಾಣಿಸಿದೆ ಅಂದರೆ ಅದಕ್ಕೆ ತುಂಬಾನೇ ಬೆಲೆ ಇರುತ್ತೆ. ಐಸಿ ನೈನಿ, ನೀನು ಹೋಗಿ ಹುಡುಕಿದ್ರೆ ಅದು ಸಿಗೋದಿಲ್ಲ. ನನ್ನ ಜೊತೆ ವಿಶಾಲ್ ಯಜಮಾನ್ರು ಹಾಸಿನಿ ಅಕ್ಕನೂ ಬರ್ತಿದ್ದಾರೆ. ಅವ್ರ ಮುಖ್ಯ ಅಲ್ಲ ನೈನಿ, ಮಗು ಬರಬೇಕು. ಗಾಯತ್ರಿನೋ ಗಾನವಿನೋ ಕರ್ಕೊಂಡು ಹೋಗು ಅಂತಿದ್ಯಾ? ಅಷ್ಟು ದೂರ ಪ್ರಯಾಣ ಮಾಡಿದ್ರೆ ಅವ್ರಿಗೆ ಸುಸ್ತಾಗುತ್ತೆ. ಹಠ ಮಾಡ್ತಾರಲ್ವಾ? ಅವರಲ್ಲ ನೈನಿ, ನಾಗವೇಣಿ ನಾಗರಾಜನ್ ಮಗು ಬರಬೇಕು. ಏನ್ ನೀನ್ ಹೇಳ್ತಿರೋದು? ಮಾಮ್ ಅವ್ರ ಮಗು ಯಾರು? ಏಯ್ ಸುಮನನ್ ಮಗು ಉಲೂಚಿನೇ ಅವ್ರ ಮಗು. ಈ ವಿಷಯ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ. ಉಲುಚಿ ಕಂದನ್ ಕರ್ಕೊಂಡು ಹೋಗ್ಬೇಕಾ? ಇದಕ್ಕೆ ಸುಮ್ಮನೆ ಒಪ್ತಾಳಾ? ತಾಯಿ ಮಗುನ ಒಟ್ಟಿಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಿಮ್ಗೆ ಆ ಡಬ್ಬಿ ಸಿಗೋದಿಲ್ಲ. ಹಾಗ ಇವತ್ತೋಳ್ ಮದ್ವೆ ಆದ ದಿನ ಲಕ್ಷ್ಮೀಪುರಕ್ಕೆ ಹೋಗೋಣ ಅಂದ್ರೆ 100 ಪ್ರಶ್ನೆ ಮಾಡ್ತಾಳೆ. ಇಷ್ಟಕ್ಕೂ ಬರ್ತಾಳೋ ಇಲ್ವೋ? ಹುಲೂಚಿ ಬರ್ಲಿಲ್ಲ ಅಂದ್ರೆ ಆ ಡಬ್ಬಿನ ಹುಡ್ಕೊಂಡು ಹೋದವರಲ್ಲಿ ಯಾರಾದ್ರೂ ಒಬ್ರು ಸಾಯ್ತಾರೆ ನೈನಿ. ಡಮ್ಮಕ್ಕ, ಪ್ರಾಣ ಹೋಗುವಂತ ಜಾಗಕ್ಕೆ ಹೋಗ್ಬೇಕಾ? ಹೋಗದೆ ಹಾಗೆ ಇದ್ಬಿಟ್ರೆ ನಿನ್ ಭವಿಷ್ಯ ಪ್ರಶ್ನಾರ್ಥಕವಾಗುತ್ತೆ. ನಿನ್ ಬಗ್ಗೆ ತಿಳಿಬೇಕು ಅಂದ್ರೆ ಆ ಡಬ್ಬಿನ ತೆಗಿಬೇಕು. ಸುಮ್ಮಿ ಮದ್ವೆ ದಿನ ಅಂದ್ರೆ ಮನೆ ಇಷ್ಟು ಸಿಂಪಲ್ ಆಗಿರತ್ತಾ? ಹೌದಲ್ವೇನೆ? ಕಡೆ ಪಕ್ಷ ಹಾಲಲ್ಲಿ ಬಲೂನ್ಸ್ ಆದ್ರೂ ಇರ್ಬಾರ್ದ? ಪಟ್ಟಂತ ಬಲೂನ್ ಹೊಡೆದು ಸೌಂಡ್ ಬಂದ್ರೆ ಸುಮನಾಗ್ ಅದಿಷ್ಟ ಆಗಲ್ವಂತೆ. ಸೌಂಡ್ ಪೊಲ್ಯೂಷನ್ ಯಾಕೆ ಅಂತ ಅವಳೆ ಬೇಡ ಅಂತ ಹೇಳಿದ್ಲು. ಹೋಗ್ಲಿ, ಸೀರಿಯಲ್ ಲೈಟ್ಸು ಆರ್ಟಿಫಿಷಿಯಲ್ ಫ್ಲವರ್ಸ್ ಆದ್ರೂ ಇರ್ಬೇಕಲ್ವಾ? ಹಾ, ಅದು ಕೂಡ ಇರಲ್ಲ. ದುಡ್ಡಿಲ್ದಿರೋ ಬಡವರು ಕೂಡ ಇರೋದ್ರಲ್ಲೇ ಚೆನ್ನಾಗಿ ವೆಡ್ಡಿಂಗ್ ಡೇನ ಆಚರಿಸ್ತಾರಲ್ಲಮ್ಮ. ಇಲ್ಲ, ಆ ಥರ ಇಲ್ಲ. ಏ ಹಾಸ್, ನಿನ್ ಸೆಲ್ಫಿ ತಗೊಳ್ಳೋದನ್ನ ನಿಲ್ಸಿ ಸರಿಯಾಗಿ ಹೇಳು. ನನ್ ಗಂಡ ಯಾವಾಗ್ಲೂ ಅವ್ರ ಅಮ್ಮ ಹುಟ್ಟಿರೋ ಸೀರೆನೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಂಟಿ. ಆಗ ನನ್ ಮುಖದಲ್ಲಿ ಇವಾಗಿರೋ ಸ್ಮೈಲ್ ಕೂಡ ಇರೋದಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸ್ಮೈಲ್ ಮಾಡ್ತಾ ಸೆಲ್ಫಿ ತೆಕ್ಕೊಳ್ಳೋಣ ಅಂತ ತೆಕ್ಕೊಳ್ತಾ ಇದ್ದೆ. ನೀವ್ ಕೇಳಿರೋ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಸುಮನ ಮುಂದಿನ ಶುಕ್ರವಾರ ಬರೋ ಧನತ್ರಯೋದಶಿ ದಿವಸ ಬಂಗಾರದ ರೇಟ್ ಜಾಸ್ತಿ ಇರತ್ತೆ ಅಂತ ಈಗ್ಲೇ ಎಷ್ಟ್ ಬೇಕೋ ಅಷ್ಟು ಗೋಲ್ಡ್ ತಗೊಂಡ್ಬಿಟ್ಟಿದಾಳಂತೆ. ಮತ್ತೆ ವೆಡ್ಡಿಂಗ್ ಆನಿವರ್ಸರಿಗೆ ಯಾಕೆ ಖರ್ಚು ಮಾಡ್ಬೇಕು ಅಂತ ಹೇಳಿದ್ಲು. ಬದುಕಕ್ ಕಲ್ತಿದ್ದಾಳೆ ಚಿಕ್ಕ ಸೊಸೆ. ಹಾಗೆ ಇರ್ಬೇಕು ಮತ್ತೆ. ನಮ್ಗೇನು 100 ಕೋಟಿ ರೂಪಾಯಿ ಇದೆ ಅಂತ ಖರ್ಚು ಮಾಡ್ತಾ ಹೋದ್ರೆ ಕೊನೆಗೆ ಏನು ಉಳಿಯಲ್ಲ. 10 ಕೋಟಿ ರೂಪಾಯಿಲೆ ತುಂಬಾ ಕೊಂಡ್ಕೊಂಡಿದ್ದಾಳೆ. ಎಷ್ಟೇ ಆದ್ರೂ ಮುಂಜಾಗ್ರತೆ ನಮ್ ಸುಮನಾಗೆ. ಅತ್ತೆ, ಉಲುಚಿನ ನೀವು ಎತ್ಕೊಂಡಿದ್ದೀರಲ್ಲ? ಉಟ್ಕೊಂಡಿರೋ ಸೀರೆ ಹಾಕೊಂಡಿರೋ ಒಡವೆಗಳನ್ನ ಮಧ್ಯಾಹ್ನ ತನಕ ತೆಗೆಲ್ವಂತೆ ಸುಮ್ಮಿ. ಅಲ್ಲಿವರೆಗೂ
ಉಲೂಚಿಗ್ ಜವಾಬ್ದಾರಿ ನಮ್ದೇ ಅಂತ ಹೇಳ್ಬಿಟ್ಟಿದ್ದಾಳಪ್ಪ.